ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಸ್ಪೆರಿಕಲ್ ಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಸ್ಪೆರಿಕಲ್ ಲೆನ್ಸಿನ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಯಾವ ರೀತಿ ಲೈಟ್ ರಿಫ್ರಾಕ್ಷನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ಆ ಲೆನ್ಸ್ ಇಂದ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಈಗ ಮೊದಲನೇದಾಗಿ ಲೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಲೆನ್ಸ್ ಅಂದ್ರೆ ಏನು? ಎ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಆಫ್ ವಿಚ್ ಒನ್ ಆರ್ ಬೋತ್ ಸರ್ಫೇಸಸ್ ಆರ್ ಸ್ಪೆರಿಕಲ್. ಲೆನ್ಸ್ ಅನ್ನೋದು ಒಂದು ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಆಗಿರುತ್ತೆ. ಅದಕ್ಕೆ ಎರಡು ಸರ್ಫೇಸ್ ಗಳಿರ್ತವೆ. ಆ ಎರಡು ಸರ್ಫೇಸ್ ಗಳಲ್ಲಿ ಅಟ್ ಲೀಸ್ಟ್ ಯಾವ್ದಾದ್ರು ಒಂದು ಸ್ಪೆರಿಕಲ್ ಸರ್ಫೇಸ್ ಆಗಿದ್ದಾಗ ಅದನ್ನ ನಾವು ಲೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವ್ದು ಪಾಸಿಬಲ್ ಇದೆ ಅಂತ ನೋಡೋಣ. ಮೊದಲನೇದು ಈ ರೀತಿ, ಇಲ್ಲಿ ಎರಡು ಕೂಡ ಸ್ಪೆರಿಕಲ್ ಸರ್ಫೇಸ್ ಆಗಿದೆ. ಇದರಲ್ಲಿ ಒಂದೇ ಒಂದು ಸ್ಪೆರಿಕಲ್ ಸರ್ಫೇಸ್ ಆಗಿದೆ. ಇದನ್ನು ಕೂಡ ನಾವು ಲೆನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅಟ್ ಲೀಸ್ಟ್ ಒನ್. ಓಕೆ, ಇದನ್ನು ಕೂಡ ಲೆನ್ಸ್, ಇದು ಕೂಡ ಲೆನ್ಸ್. ಈ ಲೆನ್ಸ್ ಗಳಲ್ಲಿ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಕಾನ್ವೆಕ್ಸ್, ಇದೊಂದು ಕಾನ್ಕೇವ್ ಆಗಿ ಡಿವೈಡ್ ಮಾಡ್ತಾರೆ. ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು? ಎ ಲೆನ್ಸ್ ವಿಚ್ ಹ್ಯಾವ್ ಟೂ ಸ್ಪೆರಿಕಲ್ ಸರ್ಫೇಸಸ್ ಆರ್ ಬಲ್ಜ್ಡ್ ಔಟ್ವರ್ಡ್ಸ್. ಈ ಡೆಫಿನಿಷನ್ ನೋಡಿ, ಇಷ್ಟು ಲೆನ್ಸ್ ಗಳಲ್ಲಿ ಯಾವುದು ಕಾನ್ವೆಕ್ಸ್ ಲೆನ್ಸ್ ಅಂತ ಚೂಸ್ ಮಾಡಿ ನೋಡೋಣ. ಎ ಲೆನ್ಸ್ ವಿಚ್ ಹ್ಯಾವ್ ಟೂ ಸ್ಪೆರಿಕಲ್ ಸರ್ಫೇಸಸ್ ಬಲ್ಜ್ಡ್ ಔಟ್ವರ್ಡ್ಸ್. ಇಲ್ಲಿ ನೋಡಿ, ಎರಡು ಸ್ಪೆರಿಕಲ್ ಸರ್ಫೇಸ್ ಗಳಿದೆ. ಆ ಎರಡು ಸ್ಪೆರಿಕಲ್ ಸರ್ಫೇಸ್ ಗಳು ಕೂಡ ಬಲ್ಜ್ಡ್ ಔಟ್ವರ್ಡ್ಸ್. ಸೊ ಇದನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಕೆಲವೊಂದ್ಸಲಿ ಇದನ್ನ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಎರಡು ಸ್ಪೆರಿಕಲ್ ಸರ್ಫೇಸ್ ಇರೋದ್ರಿಂದ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತಾನು ಕೂಡ ಕರಿಬಹುದು. ಆದ್ರೆ ನಾರ್ಮಲ್ ಆಗಿ ಎಲ್ಲಾ ಕಡೆ ಬರೀ ಕಾನ್ವೆಕ್ಸ್ ಲೆನ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಮುಂದೆ ಎಲ್ಲಾದ್ರೂ ಕಾನ್ವೆಕ್ಸ್ ಅಂತ ಕೊಟ್ಟಾಗ, ಕಾನ್ವೆಕ್ಸ್ ಲೆನ್ಸ್ ಅಂತ ಕೊಟ್ಟಾಗ ನೀವು ಈ ಲೆನ್ಸ್ ನ ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು? ಲೆನ್ಸ್ ವಿಚ್ ಹ್ಯಾವ್ ಟೂ ಸ್ಪೆರಿಕಲ್ ಸರ್ಫೇಸಸ್ ಕರ್ವ್ಡ್ ಇನ್ವರ್ಡ್ಸ್. ಇಲ್ಲೂ ಕೂಡ ಎರಡು ಸ್ಪೆರಿಕಲ್ ಸರ್ಫೇಸಸ್ ಇದೆ. ಬಟ್ ಇದ್ರಲ್ಲಿ ಏನು ಅಂದ್ರೆ, ಅಲ್ಲಿ ಬಲ್ಜ್ಡ್ ಔಟ್ವರ್ಡ್ಸ್ ಇತ್ತು ಕಾನ್ವೆಕ್ಸ್ ಅಲ್ಲಿ, ಕಾನ್ಕೇವ್ ಅಲ್ಲಿ ಅದೇ ಎರಡು ಸರ್ಫೇಸ್ ಕರ್ವ್ಡ್ ಇನ್ವರ್ಡ್ಸ್. ಇದನ್ನು ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಇದನ್ನು ಕೂಡ ಡಬಲ್ ಕಾನ್ಕೇವ್ ಲೆನ್ಸ್ ಅಂತ ಕರಿಬಹುದು. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮುಂದಕ್ಕಿಂತ ಎಲ್ಲೇ ಕಾನ್ಕೇವ್ ಅಂತ ಮೆನ್ಷನ್ ಮಾಡಿದಾಗ ಇದನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ಈಗ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಅಂತ ಏನು ಗೊತ್ತಾಯ್ತು. ಇದ್ರ ಪ್ರಾಪರ್ಟೀಸ್ ಗಳು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಬಂದಾಗ ಮಿಡಲ್ ಅಲ್ಲಿ ತುಂಬಾ ಥಿಕ್ ಆಗಿರುತ್ತೆ. ಎಡ್ಜಸ್ ಹೋಗ್ತಾ ಹೋಗ್ತಾ ಇದು ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಥಿಕ್ಕರ್ ಅಟ್ ಮಿಡಲ್ ಆಸ್ ಕಂಪೇರ್ ಟು ದಿ ಎಡ್ಜಸ್. ಕಾನ್ಕೇವ್ ಬಂದಾಗ, ಕಾನ್ಕೇವ್ ಅಲ್ಲಿ ಎಡ್ಜಸ್ ಅಲ್ಲಿ ತುಂಬಾ ಥಿಕ್ ಆಗಿರುತ್ತೆ. ಬಟ್ ಮಿಡಲ್ ಬರ್ತಾ ಬರ್ತಾ ಅದು ಥಿಕ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಎಡ್ಜಸ್ ಅಲ್ಲಿ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಮಿಡಲ್ ಬರ್ತಾ ಬರ್ತಾ ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಥಿಕ್ಕರ್ ಅಟ್ ಎಡ್ಜಸ್ ಆಸ್ ಕಂಪೇರ್ ಟು ದಿ ಮಿಡಲ್. ಇದಿಷ್ಟು ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸಿನ ಪ್ರಾಪರ್ಟೀಸ್ ಗಳಾಗಿದೆ. ಅಂದ್ರೆ ಕಾನ್ವೆಕ್ಸ್ ಬಂದಾಗ ಮಿಡಲ್ ಅಲ್ಲಿ ಥಿಕ್ ಆಗಿರುತ್ತೆ, ಎಡ್ಜಸ್ ಹೋಗ್ತಾ ಅಂದ್ರೆ ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಕಾನ್ಕೇವ್ ಅಲ್ಲಿ ಮಿಡಲ್ ಅಲ್ಲಿ ತುಂಬಾ ಥಿನ್ ಆಗಿರುತ್ತೆ, ಎಡ್ಜಸ್ ಅಲ್ಲಿ ಥಿಕ್ ಆಗಿರುತ್ತೆ. ಇದು ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್. ಈಗ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಗಳ ಮೇಲೆ ಪ್ಯಾರಲಲ್ ರೇಸ್ ಗಳು ಇನ್ಸಿಡೆಂಟ್ ಆದಾಗ ಅದು ಯಾವ ರೀತಿ ರಿಫ್ರಾಕ್ಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ನಾನು ಕಾನ್ವೆಕ್ಸ್ ಲೆನ್ಸ್ ತಗೊಳ್ತೀನಿ. ಈ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಈ ರೀತಿ ಪ್ಯಾರಲಲ್ ರೇಸ್ ಗಳು ಇನ್ಸಿಡೆಂಟ್ ಆದಾಗ ಅದು ಯಾವ ರೀತಿ ರಿಫ್ರಾಕ್ಟ್ ಆಗುತ್ತೆ. ಪ್ಯಾರಲಲ್ ರೇಸ್ ಅಂದ್ರೆ ಏನು? ಆ ರೇಸ್ ಗಳು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ಬೇಕು. ಈ ಪ್ಯಾರಲಲ್ ರೇಸ್ ಗಳು ಎಲ್ಲಿಂದ ಬರ್ತಾ ಇದೆ? ಇನ್ಫಿನಿಟಿ ಇಂದ ಬರ್ತಾ ಇದೆ. ಇನ್ಫಿನಿಟಿ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇಂದ ಬರ್ತಿರೋ ಲೈಟ್ ರೇಸ್ ಗಳಿಗೂ. ಓಕೆ, ಈ ರೇ ಏನು ಒಂದು ಮೀಡಿಯಂ ಇಂದ ಈ ಗ್ಲಾಸ್ ಅನ್ನ ಮತ್ತೊಂದು ಮೀಡಿಯಂಗೆ ಎಂಟ್ರಿ ಆಗ್ತಿದೆ. ಎಂಟ್ರಿ ಆಗ್ಬೇಕಾದ್ರೆ ರಿಫ್ರಾಕ್ಷನ್ ಆಗ್ಬೇಕು. ರಿಫ್ರಾಕ್ಷನ್ ಇಲ್ಲ ಅಂದ್ರೆ ಈ ರೀತಿ ಸ್ಟ್ರೈಟ್ ಆಗಿ ಹೋಗ್ಬೇಕಿತ್ತು. ಡ್ಯೂ ಟು ರಿಫ್ರಾಕ್ಷನ್ ಸ್ವಲ್ಪ ಮಟ್ಟಿಗೆ ಪಾತಲ್ಲಿ ಡಿವೇಟ್ ಆಗಿ ಈ ರೀತಿ ಬೆಂಡ್ ಆಗುತ್ತೆ. ಎಲ್ಲಾ ರೇಸ್ ಗಳು ಕೂಡ ಡಿವೇಟ್ ಆಗುತ್ತೆ. ಡಿವೇಟ್ ಆಗಿ ಸ್ವಲ್ಪ ಮಟ್ಟಿಗೆ ಡಿವೈಡ್ ಆಗುತ್ತೆ. ಸಾರಿ, ಹಿಂಗೆ ಇಂಟರ್ಸೆಕ್ಟ್ ಆಗಬಾರದು. ಈ ರೀತಿ ಎಲ್ಲಾ ರೇಸ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ತನ್ನ ಸ್ಟ್ರೈಟ್ ಪಾತ್ ಇಂದ ಡಿವಿಯೇಟ್ ಆಗಿ ಈ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಈಗ ಲೈಟ್ ರೇಸ್ ಗಳೆಲ್ಲ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಅರ್ಥ ಏನು? ಮುಂಚೆ ಹೇಳಿದೆ, ಎರಡು ಲೈಟ್ ರೇಸ್ ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಶನ್ ಇದೆ. ಯಾವ ಇಮೇಜ್?
ಇನ್ಫಿನಿಟಿಲಿ ಏನು ಯಾವುದೊಂದು ಆಬ್ಜೆಕ್ಟ್ ಇದೆಯಲ್ಲ ಆ ಆಬ್ಜೆಕ್ಟ್ ನ ಇಮೇಜ್ ಈ ಒಂದು ಪಾಯಿಂಟ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಅಂದ್ರೆ ಅಟ್ಲೀಸ್ಟ್ ಅಂತ ಹೇಳ್ತಾ ಇರೋದು ಅಟ್ಲೀಸ್ಟ್ 2 ರೇಸ್ಗಳು ಇಂಟರ್ಸೆಕ್ಟ್ ಆಗ್ಬೇಕು. ಇಲ್ಲ ಅಟ್ಲೀಸ್ಟ್ ಅಲ್ಲ, ಈ 4 ರೇಸ್ಗಳು ಇಂಟರ್ಸೆಕ್ಟ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಏನಾಗಿದೆ, ಇಮೇಜ್ ಫಾರ್ಮೇಶನ್ ಆಗಿದೆ. ಯಾವ ಇಮೇಜು? ಇನ್ಫಿನಿಟಿಲಿ ಒಂದು ಆಬ್ಜೆಕ್ಟಿನ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಇಲ್ಲಿ ಇಮೇಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಎಲ್ಲಾ ಲೈಟ್ ರೇಗಳು ಯಾವಾಗ ಲೆನ್ಸ್ ಮೂಲಕ ರಿಫ್ರಾಕ್ಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎಲ್ಲಾ ರೇಸ್ಗಳು ಕಾನ್ವರ್ಜ್ ಆಗುತ್ತೆ ಅಥವಾ ಇಂಟರ್ಸೆಕ್ಟ್ ಆಗುತ್ತೆ, ಆ ಪಾಯಿಂಟ್ ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಕಾನ್ವೆಕ್ಸ್ ಲೆನ್ಸ್, ಎಲ್ಲಾ ಲೈಟ್ ರೇಸ್ ಗಳನ್ನ ಕಾನ್ವರ್ಜ್ ಮಾಡ್ತೇವೆ, ಒಂದ್ ಕಡೆ ಕಾನ್ವರ್ಜ್ ಮಾಡ್ತೇವೆ. ಅದಕ್ಕೆ ಇಲ್ಲಿ ನಾವು ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲಾ ಲೈಟ್ ರೇಸ್ ಗಳು ಇಲ್ಲಿ ಪ್ಯಾರಲ್ ರೇಸ್ ಗಳು, ಬಟ್ ಯಾವಾಗ ರಿಫ್ರಾಕ್ಷನ್ ಒಂದಾಯ್ತು ಎಲ್ಲಾ ರೇಸ್ ಗಳು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಮೀಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಇನ್ನ ಕಾನ್ಕೇವ್ ಲೆನ್ಸ್ ಬಂದ್ರೆ ಇಲ್ಲೂ ಕೂಡ ಪ್ಯಾರಲ್ ರೇಸ್ ಗಳನ್ನ ತಗೊಳ್ತೀವಿ. ಓಕೆ, ಪ್ಯಾರಲ್ ರೇಸ್ ರಿಫ್ರಾಕ್ಷನ್ ಆದಾಗ ಇಲ್ಲೇನಾಗುತ್ತೆ ಅಂದ್ರೆ ಪ್ರತಿಯೊಂದು ರೇಸ್ಗಳು ಕೂಡ ಡೈವರ್ಜ್ ಆಗುತ್ತೆ. ಓಕೆನಾ, ಡೈವರ್ಜ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ರೇಸ್ಗಳು ಕೂಡ. ಬಟ್ ಈ ರೇಸ್ಗಳು ಇಲ್ಲಿಂದ ನಾವು ನೋಡಿದಾಗ, ಇಲ್ಲಿಂದ ಯಾರು ನೋಡ್ತಾರೆ ಅನ್ಕೊಳ್ಳಿ, ಅವ್ರು ನೋಡಿದವ್ರಿಗೆ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಈ ಎಲ್ಲಾ ಡೈವರ್ಜಿಂಗ್ ರೇಸ್ಗಳು ರಿವರ್ಸ್ ಟ್ರೇಸ್ ಮಾಡ್ಬೇಕು. ನಾವು ರಿವರ್ಸ್ ಟ್ರೇಸ್ ಮಾಡಿದ್ರೆ ಈ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಎಲ್ಲಾ ರೇಸ್ಗಳು ಇಂಟರ್ಸೆಕ್ಟ್ ಆಗುತ್ತೆ. ಇಲ್ಲಿ ನೋಡಿದವ್ರಿಗೆ ಏನ್ ಕಾಣಿಸುತ್ತೆ ಅಂದ್ರೆ ಇಷ್ಟೂ ರೇಸ್ಗಳು ಏನ್ ಬರ್ತಾ ಇದಾವಲ್ಲ ಡೈವರ್ಜ್ ಆಗಿ, ಅದು ಈ ಒಂದು ಪಾಯಿಂಟ್ ಇಂದಾನೆ ಎಮರ್ಜ್ ಆಗಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿರೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಲೈಟ್ ರೇಸ್ಗಳು ಪ್ಯಾರಲ್ ಆಗಿ ಬಂದು ರಿಫ್ರಾಕ್ಷನ್ ಆಗಿ ಈ ರೀತಿ ಡಿವಿಯೇಟ್ ಆಗಿ ಬರ್ತಿದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲಾ ರೇಸ್ಗಳು ಈ ಒಂದು ಪಾಯಿಂಟ್ ಇಂದಾನೆ ಸ್ಟ್ರೈಟ್ ಆಗಿ ಬರುತ್ತೆ. ಯಾಕಂದ್ರೆ ನೋಡೋರ್ಗೆಲ್ಲ ಲೈಟ್ ರೇಸ್ಗಳು ಸ್ಟ್ರೈಟ್ ಆಗಿ ಟ್ರಾವೆಲ್ ಆಗ್ತಿರ್ತಾರನೇ ಅನ್ಸೋದು. ಹಾಗಾಗಿ ಇಲ್ಲಿ ನೋಡಿದ ತಕ್ಷಣ ಲೈಟ್ ರೇಸ್ಗಳು ಬೆಂಡ್ ಆಗಿರೋದವ್ರಿಗೆ ಗೊತ್ತಾಗಲ್ಲ. ಈ ಒಂದು ಪಾಯಿಂಟ್ ಇಂದ ರಿವರ್ಸ್ ಸ್ಟ್ರೈಟ್ ಆಗಿ ಟ್ರೇಸ್ ಮಾಡಿದ್ರೆ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ ಅಥವಾ ಎಲ್ಲಾ ರೇಸ್ಗಳು ಕೂಡ ಈ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ ಅಥವಾ ಇಂಟರ್ಸೆಕ್ಟ್ ಆಗುತ್ತೆ. ಆ ಒಂದು ಪಾಯಿಂಟ್ ಇಂದಾನೆ ಲೈಟ್ ರೇಸ್ಗಳು ಎಮರ್ಜ್ ಆಗಿ ಬರ್ತಿರೋ ರೀತಿ ಕಾಣಿಸುತ್ತೆ. ಇಲ್ಲಿ ಏನ್ ಹೇಳ್ತಿದೀವಿ ಅಂದ್ರೆ ಈ ಒಂದು ಲೆನ್ಸ್ ಅಥವಾ ಕಾನ್ಕೇವ್ ಲೆನ್ಸ್ ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತೀವಿ. ಇದಕ್ಕೆ ಈ ರೀತಿ ಪ್ಯಾರಲ್ ಆಗಿ ಬಂದಂತಹ ಎಲ್ಲಾ ಲೈಟ್ ರೇಸ್ ಗಳನ್ನ ಡೈವರ್ಜ್ ಮಾಡ್ತಾ ಇದೆ, ಒಂದೊಂದು ಡೈರೆಕ್ಷನ್ ಗೆ ಡಿವಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಈಗ ಎಲ್ಲೋ ಒಂದ್ ಕಡೆ ಎಲ್ಲಾ ಪ್ಯಾರಲ್ ರೇಸ್ ಗಳು ಬರ್ತಾ ಇದಾವೆ, ಅದನ್ನ ನೀವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಷ್ಟೇ ರೇಸ್ಗಳು. ಅವಾಗ ನೀವು ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಿ, ಅಥವಾ ಪ್ಯಾರಲ್ ಆಗಿರೋ ರೇಸ್ಗಳನ್ನ ಡಿವಿಯೇಟ್ ಮಾಡಬೇಕು, ಒಂದೊಂದು ಡೈರೆಕ್ಷನ್ ಗೆ ಡಿವಿಯೇಟ್ ಮಾಡಬೇಕು, ಕಳಿಸಬೇಕು ಅಂದಾಗ ಕಾನ್ಕೇವ್ ಲೆನ್ಸ್ ನ ಯೂಸ್ ಮಾಡಿ. ನಾವು ಇದುವರೆಗೂ ಡಿಸ್ಕಸ್ ಮಾಡಿದಂಗೆ ಕಾನ್ವೆಕ್ಸ್ ಲೆನ್ಸ್ ಅಥವಾ ಕಾನ್ಕೇವ್ ಲೆನ್ಸ್ ಇವೆರಡರಲ್ಲಿ ಯಾವುದನ್ನೇ ತಗೊಳ್ಳಿ, ಎರಡರಲ್ಲೂ ಕೂಡ 2 ಸ್ಪೆರಿಕಲ್ ಸರ್ಫೇಸ್ ಗಳು ಇರ್ತವೆ ಅಲ್ವಾ, ಈ ರೀತಿ. ಎರಡು ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ. ಈಗ ಸ್ಪೆರಿಕಲ್ ಸರ್ಫೇಸ್ ಅಂದಾಗ ನಾವು ಅದನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಸ್ಪಿಯರ್ ಸಿಗುತ್ತೆ. ಈಗ ನಾವು ಯಾವ ರೀತಿ ಮಿರರ್ ಅಲ್ಲಿ ಒಂದು ಸ್ಪೆರಿಕಲ್ ಸರ್ಫೇಸ್ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡಿ ಒಂದು ಸ್ಪಿಯರ್ ಸಿಕ್ತು ಅಂತ ಹೇಳಿದ್ವಿ. ಅದೇ ರೀತಿ ಇಲ್ಲಿ 2 ಸ್ಪೆರಿಕಲ್ ಸರ್ಫೇಸ್ ಇದೆ, 2 ಕಡೆನೂ ಅದು ಸರ್ಫೇಸ್ ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ, ಒಂದು ಸ್ಪಿಯರ್ ಸಿಗುತ್ತೆ. ಈ ಕಡೆ ಒಂದು ಸಿಗುತ್ತೆ, ಈ ಸರ್ಫೇಸ್ ನ ಕಂಪ್ಲೀಟ್ ಮಾಡಿದ್ರೆ ಈ ಕಡೆ ಒಂದು ಸ್ಪಿಯರ್ ಸಿಗುತ್ತೆ. ಎರಡನ್ನೂ ಅಷ್ಟೇ, ಇಲ್ಲೂ ಕೂಡ ನೋಡ, ಈ ಸರ್ಫೇಸ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಇದೊಂದು ಸ್ಪಿಯರ್, ಈ ಕಡೆ ಸರ್ಫೇಸ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಈ ರೀತಿ. ಅಂದ್ರೆ ಸರ್ಫೇಸ್ ಇಸ್ ಅ ಪಾರ್ಟ್ ಆಫ್ ಸ್ಪಿಯರ್. ಸೊ ಈ ಏನ್ ಸ್ಪಿಯರ್ ಸರ್ಫೇಸ್ ಇದೆಯಲ್ಲ, ಇದನ್ನ ಸ್ಪೆರಿಕಲ್ ಸರ್ಫೇಸ್, ಇದನ್ನ ಇನ್ಕಂಪ್ಲೀಟ್ ಮಾಡ್ತಾ ಹೋದ್ರೆ ಇಲ್ಲೊಂದು ಸ್ಪಿಯರ್ ಬರುತ್ತೆ. ಈ ಕಡೆ ಇರೋ ಸರ್ಫೇಸ್ ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಈ ಕಡೆ ಮತ್ತೊಂದು ಸ್ಪಿಯರ್ ಸಿಗುತ್ತೆ. ಇಲ್ಲಿ ಇದು ಕಾನ್ವೆಕ್ಸ್ ಆದ್ರೆ ಕಾನ್ಕೇವ್ ಅಲ್ಲೂ ಕೂಡ ಅದೇ ತರ ಕಂಪ್ಲೀಟ್ ಮಾಡಿದ್ರೆ
ಇಲ್ಲೊಂದು ಸ್ಪಿಯರ್ ಸಿಗುತ್ತೆ, ಇಲ್ಲಿ ಇನ್ನೊಂದು ಸ್ಪಿಯರ್. ಒಂದು ಸ್ಪಿಯರ್ ಅಂತ ಅಂದಾಗ ಅದಕ್ಕೆ ಒಂದು ಸೆಂಟರ್ ಇರುತ್ತಲ್ವಾ, ಇದನ್ನ ಸೆಂಟರ್ ಆಫ್ ಕರ್ವೇಚರ್ C1 ಅಂತ ಮೆನ್ಷನ್ ಮಾಡ್ತೀವಿ. ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಕೂಡ ಸೆಂಟರ್ ಆಫ್ ಕರ್ವೇಚರ್ ಸ್ಪಿಯರ್, ಇದನ್ನು C2. ಇಲ್ಲೂ ಅಷ್ಟೇ C1 C2 ಇದಿಷ್ಟು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. C1 C2 ಅಂತ ಸಪರೇಟ್ ಆಗಿ ಮೆನ್ಷನ್ ಮಾಡ್ತೀವಿ. ಜೊತೆಗೆ ಸೆಂಟ್ರಲ್ ಪಾರ್ಟ್ ಆಫ್ ಲೆನ್ಸ್ ನಾವು ಈ ಪಾಯಿಂಟ್ ನ ಸೆಂಟ್ರಲ್, ಒಂದು ಲೆನ್ಸ್ ಗೆ ಕರೆಕ್ಟ್ ಆಗಿ ಸೆಂಟ್ರಲ್ ಒಂದು ಪಾಯಿಂಟ್ ಬರ್ತದಲ್ಲ, ಅದನ್ನ ನಾವು ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಹೇಳಿ, ಇದನ್ನ ನಾವು ಯೂಶಲಿ O ಅಂತ ರೆಪ್ರೆಸೆಂಟ್ ಮಾಡ್ತೀವಿ. O ಅಂದ್ರೇನು? ಆಪ್ಟಿಕ್ ಸೆಂಟರ್. ಇನ್ನೊಂದು ನಾವು ಇಲ್ಲಿ ಏನ್ ಅಸಂಪ್ಷನ್ ತಗೊಳ್ತೀವಿ ಅಂದ್ರೆ, ಈ ಲೆನ್ಸ್ ಅಲ್ಲಿ ಎಲ್ಲೇ ಲೈಟ್ ರೇಸ್ ಗಳು ಪಾಸ್ ಆದ್ರೂ ನಾವು ಅದನ್ನ ರಿಫ್ರಾಕ್ಷನ್ ಆಗಿದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವ್ದೋ ಒಂದು ಲೈಟ್ ರೇಸ್ ಗಳು ಪ್ಯಾರಲ್ ಆಗಿ ಬಂದಿದ್ದು, ಪ್ಯಾರಲ್ ಒಂದು ಲೈಟ್ ರೇ ಬಂದಿದೆ, ಅದು ರಿಫ್ರಾಕ್ಟ್ ಆಗಿ ಇಂತಿ ಹೋಗುತ್ತೆ ಅಂತ ಹೇಳಿದೀವಿ ಅಲ್ವಾ. ಬಟ್ ಇನ್ನೊಂದೇನ್ ಹೇಳ್ತಿದ್ದಾರೆ ಅಂದ್ರೆ, ಯಾವುದೇ ಲೈಟ್ ರೇ ಈ ಒಂದು ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಆಗ್ತಾ ಹೋದೆ ಅಂದ್ರೆ, ಸೆಂಟ್ರಲ್ ಪಾರ್ಟ್ ಆಫ್ ಲೆನ್ಸ್, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇದು ಅಂತಂದ್ರೆ ಕಾನ್ಕೇವಲ್ ಕೂಡ ಇದು. ನಾನು ಬರೀ ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ಗೆ ಮೆನ್ಷನ್ ಮಾಡ್ತೇನೆ, ಒಟ್ಟು ಓವರ್ ಆಲ್ ಲೆನ್ಸ್ ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸಾಂಪಲ್ ಆಗಿ ಕಾನ್ವೆಕ್ಸ್ ತಗೊಂಡಿದ್ದೀನಿ ಅಷ್ಟೇ. ಓಕೆ, ಈ ಆಪ್ಟಿಕ್ ಸೆಂಟರ್ ಮೂಲಕ ಯಾವುದೇ ಲೈಟ್ ರೇಸ್ ಗಳು ಪಾಸ್ ಆದ್ರೆ ಕರೆಕ್ಟ್ ಆಗಿ ಆ ಪಾಯಿಂಟ್ ಅಲ್ಲಿ ಹೋಗ್ಬೇಕು, ಅವು ಯಾವುದೇ ರೀತಿ ಡಿವಿಯೇಟ್ ಆಗಲ್ಲ, ಸ್ಟ್ರೈಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ರಿಫ್ರಾಕ್ಷನ್ ಆಗ್ತಿಲ್ವಾ? ನಿಮಗೆ ಡೌಟ್ ಬರ್ಬೋದು, ಡಿವಿಯೇಟ್ ಆಗ್ತಾ ಇಲ್ಲ, ಯಾವುದೇ ರೇಸ್ಗಳು ಇಲ್ಲಿ ಈಗಂತಲ್ಲ, ಹೀಗೆ ಬರೋ ರೇಸ್ಗಳು ಇದ್ರ ಮೂಲಕ ಬಂತು ಅಂದ್ರೆ ಡಿವಿಯೇಟ್ ಆಗಲ್ಲ, ಹೀಗೆ ಬಂದಿದ್ದು ಹಿಂಗೆ ಹೋಗ್ತು ಅಂದ್ರೆ ಡಿವಿಯೇಟ್ ಆಗಲ್ಲ. ಏಕೆ? ಅದು ರಿಫ್ರಾಕ್ಷನ್ ಆಗೋದಿಲ್ವಾ? ನಿಮ್ಗೆ ಕ್ವಶನ್ ಬರ್ಬಟ್ ಅದ್ ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡಿವಿಯೇಷನ್ ಆಗುತ್ತೆ, ರಿಫ್ರಾಕ್ಷನ್ ಕೂಡ ಆಗುತ್ತೆ. ಬಟ್ ಇದು ಲೆನ್ಸ್ ಇಲ್ಲಿದೆ, ಆಪ್ಟಿಕ್ ಸೆಂಟರ್ ಇದೆ, ಇಲ್ಲಿ ಡಿವಿಯೇಟ್ ಆಗಿದ್ರೆ ಜಾಸ್ತಿ ಚೇಂಜ್ ಆಗಲ್ಲ ಅದ್ರ ಪಾತ್. ಸ್ವಲ್ಪ ಇಲ್ಲಿ ಹೋಗ್ತಿರೋ ಸ್ಟ್ರೈಟ್ ಲೈನ್ ಅಲ್ಲಿ ನೋಡಿ, ನಾನು ಹಿಂಗ್ ಬರ್ದಿದ್ದೀನಿ ಕರೆಕ್ಟಾ? ಇಲ್ಲಿ ಲೈಟ್ ಡಿವಿಯೇಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿದೆಯಾ? ಅದು ಇದು ಲೈಟ್ ರೇ ಅನ್ಕೊಳ್ಳಿ, ಡಿವಿಯೇಟ್ ಆಗಿದೆ. ಇದನ್ನ ನಾವು ಟ್ರೇಸ್ ಮಾಡ್ತೀನಿ ಅಂದ್ರೆ ಅದು ಎಕ್ಸಾಕ್ಟ್ ಪಾತ್ ಕೂಡ ಅದ್ರ ಪಕ್ಕದಲ್ಲೇ ಇದೆ, ಸ್ವಲ್ಪ ಮಟ್ಟಿಗೆ ಡಿವಿಯೇಟ್ ಆಗಿದೆ. ಬಂದಿದ್ರೆ ಸ್ವಲ್ಪ ಹಿಂಗೆ ಬಂದಿದ್ದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಬರೋ ಲೈಟ್ ರೇ ಈ ಒಂದು ಪೋರ್ಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿವೈಡ್ ಆಗಿ ಹಿಂಗೆ ಹೋಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಸ್ವಲ್ಪ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಡಿವಿಯೇಷನ್ ಆಗುತ್ತೆ. ಒಂದು ಮೀಡಿಯಂ ಇಂದ ಮತ್ತೊಂದು ಮೀಡಿಯಂ ಎಂಟರ್ ಆಗಿದಾಗ ರಿಫ್ರಾಕ್ಷನ್ ಆಗ್ಲೇಬೇಕು. ಇಲ್ಲೂ ಕೂಡ ಒಂದು ಪೊಸಿಷನ್ ಕೂಡ ರಿಫ್ರಾಕ್ಷನ್ ಆಗುತ್ತೆ. ಬಟ್ ಅದು ಡಿವಿಯೇಷನ್ ಇರುತ್ತಲ್ಲ, ಇಲ್ಲಿ ಕನ್ಸಿಡರಬಲ್ ಅಮೌಂಟ್ ಆಫ್ ಡಿವಿಯೇಷನ್ ಆಗುತ್ತೆ, ಜಾಸ್ತಿ ಡಿವಿಯೇಷನ್ ಆಗುತ್ತೆ. ಬಟ್ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಂಗಲ್ ಆಫ್ ರಿಫ್ರಾಕ್ಷನ್ ಎಲ್ಲ ಕೂಡ ಕಡಿಮೆ ಇರುತ್ತೆ. ಸೊ ಡಿವಿಯೇಷನ್ ಕಡಿಮೆ ಆಗುತ್ತೆ. ಅಂದ್ರೆ ಮಾಮೂಲಿ ಹೋಗ್ಬೇಕಾಗಿರೋ ಪಾತ್ಕಿಂತ ಚೂರು ಸೈಡಿಗೆ ಬರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಆ ಡಿವಿಯೇಷನ್ ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಡಿವಿಯೇಷನ್ ಇಲ್ಲ ಅಂತ ಹೇಳ್ತೀವಿ. ರಿಫ್ರಾಕ್ಷನ್ ಆಗಿರುತ್ತೆ, ಡಿವಿಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಅದು ನೆಗ್ಲಿಜಿಬಲ್ ಅಮೌಂಟ್ ಆಗಿರೋದ್ರಿಂದ ಡಿವಿಯೇಷನ್ ಇಲ್ಲ ಅಂತೀವಿ. ಯಾಕಂದ್ರೆ ರೇಸ್ ಗಳನ್ನ ಈಸಿಯಾಗಿ ಟ್ರೇಸ್ ಮಾಡೋಕ್ಕೋಸ್ಕರ ಮುಂದಕ್ಕೆ ಬರುತ್ತೆ. ಈ ಲೆನ್ಸ್ ಗಳಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಮಾಡ್ತಾ ಹೋದ್ರೆ, ಹಿಂಗೆ ನಾವು ಮಿರರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಆ ರೀತಿ ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಮಾಡ್ತಾ ಹೋದ್ರೆ ಇಮೇಜ್ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ರೇನ ಟ್ರೇಸ್ ಮಾಡ್ಬೇಕಲ್ಲ, ಅದಕ್ಕೆ ಅಲ್ಲಿ ಒಂದು ರೇಸ್ ಗಳನ್ನ ತಗೊಳ್ತೀವಿ, ಅದು ಆಪ್ಟಿಕ್ ಸೆಂಟರ್ ಮೂಲಕ ಹೋಗೋದು. ಆ ರೇ ಯಾವುದೇ ರೀತಿ ಡಿವಿಯೇಷನ್ ಆಗಿಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ ಆ ಒಂದು ಪೊಸಿಷನ್ ಅಲ್ಲಿ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಸ್ವಲ್ಪ ಮಟ್ಟಿಗೆ ಡಿವಿಯೇಷನ್ ಆಗಿರುತ್ತೆ, ಬಟ್ ಅದು ನೆಗ್ಲಿಜಿಬಲ್ ಅಮೌಂಟ್, ಹಾಗಾಗಿ ಡಿವಿಯೇಷನ್ ಇಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಗೊತ್ತಾಯ್ತು, ಆಪ್ಟಿಕ್ ಸೆಂಟರ್ ಗೊತ್ತಾಯ್ತು, ಡಿವಿಯೇಷನ್ ಇಲ್ಲ ಅಂತ ಗೊತ್ತಾಯ್ತು. ಇನ್ನೊಂದು ಒಂದು ಇಮ್ಯಾಜಿನರಿ ಲೈನ್, ಈ C1 ಆಪ್ಟಿಕ್ ಸೆಂಟರ್ ಮತ್ತೆ C2 ಮೂರನ್ನು ಜಾಯಿನ್ ಮಾಡ್ತಾರೆ, ಅದು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಇಲ್ಲೇ ಇದನ್ನು ಆಪ್ಟಿಕ್ ಸೆಂಟರ್ O ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್. ಏನ್ ಗೊತ್ತಾಯ್ತು? ಓಕೆ, ಸೆಂಟರ್ ಆಫ್ ಕರ್ವೇಚರ್ ಗೊತ್ತಾಯ್ತು, ಆಪ್ಟಿಕ್ ಸೆಂಟರ್, ಪ್ರಿನ್ಸಿಪಲ್ ಆಕ್ಸಿಸ್, ಡಿವಿಯೇಷನ್ ಆಗೋದು ಗೊತ್ತಾಯ್ತು. ಮತ್ತೆ ಇನ್ನೊಂದು ಅಪರ್ಚರ್. ಈ ಪಾಯಿಂಟ್ ನಾನು ಎಂ ಅಂತ ಕರೆದು, ಈ ಪಾಯಿಂಟ್ ನಾನು ಎನ್ ಅಂತ ಕರೆದಾಗ, ಈ ಲೆಂತ್ ಏನಿದೆಯಲ್ಲ, ಈ ಲೆಂತ್ ನಾವು ಅಪರ್ಚರ್ ಅಂತ ಕರಿತೀವಿ. ಪಾಯಿಂಟ್ ಎಂ ಎನ್, ಈ ಲೆಂತ್ ದಾರ ಇಟ್ಬಿಟ್ಟು ಮೆಷರ್ ಮಾಡಿ. ಬೇಕಾದ್ರೆ ಒಂದು ಲೆನ್ಸ್ ತಗೊಳ್ಳಿ, ಅದು ಈ ಪಾಯಿಂಟ್ ಇಂದ ಇಟ್ಕೊಂಡು ಈ ಪಾಯಿಂಟಿಗೆ ಲೆಂತ್ ಮೆಷರ್ ಮಾಡಿ. ಸ್ಕೇಲ್ ಮೆಷರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಕರ್ವ್ ಸರ್ಫೇಸ್ ಅಲ್ವಾ. ಒಂದು ದಾರ ತಗೊಂಡು ಈ ರೀತಿ ಮೆಷರ್ ಮಾಡಿ ಲೆಂತ್ ಏನ್ ಬರುತ್ತೆ ಅದನ್ನ ಅಪರ್ಚರ್ ಅಂತ
ಕರಿತೀವಿ. ಇದಿಷ್ಟು ಟರ್ಮಿನಾಲಜೀಸ್, ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್, C1 C2 ಎಲ್ಲ ಮೆನ್ಷನ್ ಮಾಡ್ತೀವಿ. ಓಕೆ, ಮತ್ತೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ ಲೆನ್ಸ್ ಅಂತ ಬಂದಾಗ ಈ ರೀತಿ ಇರ್ಬೋದಲ್ವಾ, ಸೊ ಹೀಗಲ್ಲ, ಹೀಗೆ ಒಂದು ಜಾಸ್ತಿ ಹೀಗಿರುತ್ತೆ, ಬಲ್ಜ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಬಲ್ಜ್ ಆಗಿರುತ್ತೆ. ಅಂದ್ರೆ ಇದನ್ನ ಕಂಪ್ಲೀಟ್ ಮಾಡಿದಾಗ ಈ ಕಡೆದು ಸ್ಪಿಯರ್ ಚಿಕ್ಕದಾಗಿ ಬರುತ್ತೆ, ಈ ಕಡೆದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇದನ್ನು ಎರಡು ಓವರ್ಲ್ಯಾಪ್ ಆಗಿದೆ, ಬಿಟ್ಬಿಡಿ, ಮಾರ್ಕ್ ಬಿಡಿ, ಕಡೆ ಎರಡು ಓವರ್ಲ್ಯಾಪ್ ಆಗಿದೆ. ಆಗ ಇದ್ರ ಸೆಂಟರ್ ಆಫ್ ಕರ್ವೇಚರ್ C1 ಬರುತ್ತೆ, ಈ ಕಡೆದು ಇದು C2, ಯಾವಾಗಲೂ ಈ ಕಡೆ ಲೆಫ್ಟಿಗೆ ಬರೋ ರೈಟಿಗೆ ಬರೋ C2 ತಗೊಳ್ಳಿ, ಇದು C1. ಇದು ಆಪ್ಟಿಕ್ ಸೆಂಟರ್. ಈ ಎರಡು ಡಿಸ್ಟೆನ್ಸ್ ಏನಿದೆ C1O ಮತ್ತೆ C2O ಎರಡು ಕೂಡ ಡಿಫರೆಂಟ್ ಆಗಿ ಬರುತ್ತೆ. ಕರೆಕ್ಟಾ? ನಮ್ಮ ಸಿಲೆಬಸ್ ಅಲ್ಲಿ ಈ ರೀತಿ ಲೆನ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಲ್ಲ. ಅಂದ್ರೆ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಲೆನ್ಸ್ ಗಳು, ಎರಡದು ಸರ್ಫೇಸ್ ಒಂದೇ ರೀತಿ ಬಲ್ಜ್ ಆಗಿರ್ಬೇಕು. ಅಂದ್ರೆ ಎರಡನ್ನು ಕಂಪ್ಲೀಟ್ ಮಾಡಿದಾಗ ನಮ್ಗೆ ಈಕ್ವಲ್ ಸರ್ಕಲ್ ಸಿಗ್ಬೇಕು. ಹಾಗಾದ್ರೆ ಹೆಂಗೆ, ಇದನ್ನು ಕೂಡ ಯಾವುದು ಕರೆಕ್ಟ್ ಇದೆ, ಇದನ್ನು ಕೂಡ ಇನ್ನು ಸ್ವಲ್ಪ ಬಲ್ಜ್ ಮಾಡ್ತೀವಿ. ಓಕೆ, ಇದನ್ನ ಟ್ರೇಸ್ ಮಾಡ್ತೀನಿ ಅನ್ಕೊಳ್ಳಿ. ಈಗ ಆಲ್ಮೋಸ್ಟ್ ಈಕ್ವಲ್ ಇದೆ, ಕರೆಕ್ಟಾ? ಈಗ C2 ಅಂತ ಬಂದ್ರೆ ಇಲ್ಲಿ C1. ಈಗ C1 ಅಂಡ್ C2 ಎಲ್ಲ ಈಕ್ವಲ್ ಆಗುತ್ತೆ. ಅಂದ್ರೆ ಈ ರೀತಿ ಲೆನ್ಸ್ ಗಳನ್ನ ನಾವು ಸಿಲೆಬಸ್ ಅಲ್ಲಿ, ಅಂದ್ರೆ ಇವಾಗ ಏನು ನಾವು ಎಕ್ಸ್ಪ್ಲೇನ್ ಮುಂದೆ ಬರುತ್ತೆ ಇಮೇಜ್ ಫಾರ್ಮೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಈ ಲೆನ್ಸ್ ಗಳನ್ನ, ಅಲ್ಲಿ ಈ ರೀತಿ ಲೆನ್ಸ್ ಗಳನ್ನ, ಅಂದ್ರೆ ಈ ರೀತಿ ಲೆನ್ಸ್ ಗಳು ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ಇದೆ, ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಲೆನ್ಸ್ ಇವಾಗ ನಿಮ್ಮ ಲೆಸನ್ ಅಲ್ಲಿ ಮುಂದಕ್ಕೆ ಡಿಸ್ಕಸ್ ಮಾಡ್ತೀವೋ ಎಲ್ಲಾ ಕಡೆ ಈ ಲೆನ್ಸ್ ತಗೊಂಡಿರ್ತಾರೆ. ಓಕೆನಾ? ಎಕ್ಸ್ಪೆರಿಮೆಂಟ್ ಗಳಲ್ಲಿ. ಮತ್ತೆ ಇನ್ನೊಂದು ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ, ನಾವು ಮಿರರ್ ನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಮಿರರಿನ ಅಪರ್ಚರ್ ತುಂಬಾ ಕಡಿಮೆ ಇರಬೇಕು ಕಂಪೇರ್ ಟು ರೇಡಿಯಸ್ ಆಫ್ ಕರ್ವೇಚರ್. ಇಲ್ಲೂ ಕೂಡ ಲೆನ್ಸ್ ಅಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಅದೇ ಕಂಡೀಷನ್ ಇಲ್ಲೂ ಕೂಡ ಸ್ಯಾಟಿಸ್ಫೈ ಆಗ್ಬೇಕು ನಾವು ಯಾವ್ದಾದ್ರು ಒಂದು ಲೆನ್ಸ್ ಗಳನ್ನ ತಗೊಳ್ತೀವಿ ಅಂದಾಗ. ನೋಡಿ, ಇದು ಕೂಡ ಲೆನ್ಸ್ ಅಂತ, ಎರಡು ಸ್ಪೆರಿಕಲ್ ಸರ್ಫೇಸ್ ಇದೆ, ಇದು ಕೂಡ ಲೆನ್ಸ್. ಈಗ ಇಲ್ಲಿ ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಇದು ಅಪರ್ಚರ್, ಇದು ಲೆಂತ್ ಅಪರ್ಚರ್ ಅಲ್ವಾ, ಈ ಲೆಂತ್ ಅಪರ್ಚರ್ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ದೊಡ್ಡದಾಗಿ ಬರುತ್ತಲ್ಲ ಸ್ಪೇರ್ ಇದು. ಓಕೆ, ಹಾಗಾದ್ರೆ ಸೆಂಟರ್ ಆಫ್ ಕರ್ವೇಚರ್ ಇದು C2. ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂದಾಗ ಇಷ್ಟು ಬರೋಣ, ಇನ್ನೂ ಚಿಕ್ಕದಾಗುತ್ತೆ. ಹಾ, ಪರ್ಫೆಕ್ಟ್. ಇಲ್ಲಿ C1, ಇಲ್ಲಿ ಅಪರ್ಚರ್ ನೋಡಿ, ಇದು .MN. ಈ ಲೆಂತ್ ನ ಮೆಜರ್ ಮಾಡಿ, ಮತ್ತೆ ಈ ಲೆಂತ್ ನ ಮೆಜರ್ ಮಾಡಿ. ಇದನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್, ಇದನ್ನು ನಾವು ಅಪರ್ಚರ್. ಈ ಒಂದು ಸಿಚುವೇಶನ್ ಅಲ್ಲಿ ಅಪರ್ಚರ್ ಲೆಂತ್ ಆಲ್ಮೋಸ್ಟ್ ರೇಡಿಯಸ್ ಆಫ್ ಕರ್ವೇಚರ್ಗೆ ಈಕ್ವಲ್ ಇದೆ. ಸೊ ಈ ರೀತಿ ಲೆನ್ಸ್ ಗಳನ್ನ ನಾವು ಮುಂದೆ ಬರೋ ಕಾನ್ಸೆಪ್ಟ್ ಗಳಲ್ಲಿ ಯೂಸ್ ಮಾಡಂಗಿಲ್ಲ. ಅಂದ್ರೆ ಅದೇ ಕೊಡ್ತಾ ಇರೋದು ಕಂಡೀಷನ್ ಕೊಟ್ಟಿದ್ದಾರೆ, ಅಪರ್ಚರ್ ಲೆಂತ್ ತುಂಬಾ ನೆಗ್ಲಿಜಿಬಲ್ ಆಗಿರ್ಬೇಕು ಇನ್ ಕಂಪೇರ್ ಟು ರೇಡಿಯಸ್ ಆಫ್ ಕರ್ವೇಚರ್. ಬಟ್ ಈ ನೋಡಿ, ಈ ಲೆಂತ್ ಈ ಲೆಂತ್ ಏನಿದೆ, ಈ .MN, ಈ ಲೆಂತ್ ರೇಡಿಯಸ್ ಆಫ್ ಕರ್ವೇಚರ್ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ. ತುಂಬಾ ಕಡಿಮೆ. ಸೊ ಈ ರೀತಿ ಲೆನ್ಸ್ ಗಳಂದ್ರೆ ತುಂಬಾ ಫ್ಲಾಟ್ ಆಗಿರುತ್ತೆ. ಇಷ್ಟೇ ಬರೋದು, ನಾನು ಅಷ್ಟು ಇನ್ನೂ ಬಲ್ಜ್ ಆಗಿ ಬರ್ತಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡಿದ್ರೆ ಇನ್ನೂ ದೊಡ್ಡ ಸರ್ಕಲ್ ಬರುತ್ತಲ್ಲ. ಹಾಗಾಗಿ ಅಪರ್ಚರ್ ಏನಿದೆ ಅದು ತುಂಬಾ ತುಂಬಾ ಕಡಿಮೆ ಇರಬೇಕು ಕಂಪೇರ್ ಟು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಲೆನ್ಸ್. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಲೆನ್ಸ್. ಇದಿಷ್ಟು
ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಗಳ ಬಗ್ಗೆ ಬೇಸಿಕ್ ಆಗಿ ನಾವು ಡಿಸ್ಕಸ್ ಮಾಡಿರೋದು. ಈ ಒಂದು ವಿಡಿಯೋದಲ್ಲಿ ಲೆನ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಲೆನ್ಸ್, ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇದನ್ನ ನೀವು ಆಗ್ಲೇ ನಿಮ್ಮ ಲೋವರ್ ಕ್ಲಾಸ್ ಅಲ್ಲಿ ಓದಿರ್ತೀರಾ, ಬಟ್ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ, ಇಷ್ಟನ್ನು ಹೇಳಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ರಿಫ್ರಾಕ್ಷನ್ ಆದಾಗ ಲೈಟ್ ಡಿವಿಯೇಟ್ ಆಗುತ್ತೆ, ಬೆಂಡ್ ಆಗುತ್ತೆ. ಸೊ ಆ ಡಿವಿಯೇಟ್ ಆಗಿರೋ ರೇಸ್ಗಳು ಅಥವಾ ರಿಫ್ರಾಕ್ಟೆಡ್ ರೇಸ್ಗಳು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಿ ಇಮೇಜ್ ಫಾರ್ಮೇಶನ್ ಮಾಡುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅಂದ್ರೆ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿಯ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ಗಳಾಗಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.